ಬೆಳಗಾವಿಯಲ್ಲಿ ಖತರ್ನಾಕ್ ಸೈಬರ್ ವಂಚಕರ ಬಂಧನ, 3 ಆರೋಪಿಗಳನ್ನು ಬಂಧಿಸಿದ ಚೆನ್ನೈ ಪೊಲೀಸರು. ತಮಿಳುನಾಡು ಬೆಳಗಾವಿ ನಗರ ಪೊಲೀಸರ ಜಂಟಿ ಕಾರ್ಯಾಚರಣೆ. ನಕಲಿ ದಾಖಲೆ ನೀಡಿ ಬ್ಯಾಂಕ್ ಅಕೌಂಟ್ ಅನ್ನು ತೆರೆದಿದ್ರು ವಂಚಕರು. ಸೈಬರ್ ವಂಚಕರಿಗೆ ಅಕೌಂಟ್ ಮಾಹಿತಿ ನೀಡಿದ ಆರೋಪಿಗಳು. ಬೆಳಗಾವಿ ನಗರದ ಆರ್ಪಿಡಿ ಕ್ರಾಸ್ನ ಬಿಬಿಎ ಪದವೀಧರ ಸರ್ವೇಶ್ ಕಿಣೆ, ಕುವೆಂಪು ನಗರದ ಅನಿಲ್ ಕೊಲ್ಲಾಪುರ, ಗಣೇಶಪುರದ ರೋಹನ್ ಬಂಧಿತರು. 3 ವಿರುದ್ಧ ಕರ್ನಾಟಕದಲ್ಲಿ 3 ಕೇಸ್ ಸೇರಿ ಒಟ್ಟು 27 ಕೇಸ್ ದಾಖಲಾಗಿದೆ. 3 ವಿರುದ್ಧ ದೇಶದ ವಿವಿಧ ಠಾಣೆಗಳಲ್ಲಿ ಒಟ್ಟು 27 ಕೇಸಸ್ಗಳು ದಾಖಲಾಗಿದೆ. ಬೆಳಗಾವಿ ನಗರದ ಆರ್ಪಿಡಿ ಕ್ರಾಸ್ನ ಬಿಬಿಎ ವಿದ್ಯಾರ್ಥಿ ಅನ್ನೋದು ಗೊತ್ತಾಗ್ತಾ ಇದೆ. ವಂಚಕರಿಗೆ ಖಾತೆ ಮಾಹಿತಿಯನ್ನು ನೀಡಿದ್ರು ಆರೋಪಿಗಳು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಸಿಗ್ತಾ ಇದೆ. ಕಮಿಷನ್ ಆಸೆಯನ್ನ ಹುಟ್ಟಿಸಿ ಬ್ಯಾಂಕ್ ಅಕೌಂಟ್ ಅನ್ನ ತೆರೆಸಿದ್ದ ಸರ್ವೇಶ್ ಕಿಣೆ ಅನಿಲ್. ರೋಹನ್ನಿಂದ ಬ್ಯಾಂಕ್ ಅಕೌಂಟ್ ಅನ್ನ ತೆರೆಸಿದ್ದ ಸರ್ವೇಶ್ ಕಿಣೆ. ಕಂಪನಿಗಳಿವೆ ಅಂತ ನಕಲಿ ದಾಖಲೆ ಕೊಟ್ಟು ಕರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಲಾಗಿತ್ತು. ಪಾಸ್ಬುಕ್ಕು, ಅಕೌಂಟ್ ನಂಬರು, ಎಟಿಎಂನ ಸರ್ವೇಶ್ಗೆ ನೀಡಿದ್ರು ಇಬ್ಬರ ಅಕೌಂಟ್ ನಂಬರ್ ಸೈಬರ್ ವಂಚಕರಿಗೆ ನೀಡಿದ್ದ ಸರ್ವೇಶ್. ಸೈಬರ್ ವಂಚಕರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ ಸರ್ವೇಶ್ ಕಿಣೆ. ಅಮಾಯಕರ ಹಣ ಕದ್ದು ಇಬ್ಬರ ಅಕೌಂಟ್ಗೆ ವರ್ಗಾಯಿಸ್ತಾ ಇದ್ದ ವಂಚಕರು. ಬಳಿಕ ಬೇರೆ ಅಕೌಂಟ್ಗೆ ವರ್ಗಾವಣೆ ಇಲ್ಲವೇ ಡ್ರಾ ಮಾಡ್ತಾ ಇದ್ರು ಖದೀಮರು. 1 ಕೋಟಿ ಹಣ ವರ್ಗಾವಣೆ ಆದರೆ 60,000 ರೂಪಾಯಿ ಕಮಿಷನ್ ಸಿಗ್ತಾ ಇತ್ತು. ಅನಿಲ್, ರೋಹನ್ಗೆ 60,000 ಕಮಿಷನ್ ನೀಡ್ತಾ ಇದ್ರು ವಂಚಕರು. 10 ಕೋಟಿಗೂ ಹೆಚ್ಚು ಅನಿಲ್ ಮತ್ತು ರೋಷನ್ ಖಾತೆಗೆ ಬಂದಿರುವಂತ ಶಂಕೆ ಇದೆ. ಸರ್ವೇಶ್, ಅನಿಲ್, ರೋಹನ್ರ ಬಂಧಿಸಿ ಚೆನ್ನೈಗೆ ಕರೆದೊಯ್ದಿದ್ದಾರೆ ಪೊಲೀಸರು. ಮೂರು ಬೆಳಗಾವಿ ನಗರದ ಆರೋಪಿಗಳಿಗೆ ಚೆನ್ನೈ ಪೊಲೀಸ್ ತಂಡ ಸೈಬರ್ ಕ್ರೈಮ್ ಪ್ರಕರಣದಲ್ಲಿ ದಸ್ತಗಿರಿ ಮಾಡಿದ್ದಾರೆ. ಅವರು 3 ಇದ್ದಾರೆ: ಅನಿಲ್ ಕೊಲ್ಲಾಪುರ್, ರೋಹನ್ ಕಾಂಬಳೆ ಹಾಗೂ ಸರ್ವೇಶ್ ಕಿವಿ. ಇಲ್ಲಿವರೆಗೆ ಮಾಡಿದ ತನಿಖೆ ತಮಿಳುನಾಡು ಪೊಲೀಸ್ ತನಿಖೆ ಮಾಡಿದ್ದಾರೆ. ಅದರ ಪ್ರಕಾರ ಇವರು ಬೋಗಸ್ ಕಂಪನಿ ಕ್ರಿಯೇಟ್ ಮಾಡಿಕೊಂಡು ಆ ಕಂಪನಿಯಲ್ಲಿ ಹೆಸರಲ್ಲಿ ಬೋಗಸ್ ಅಕೌಂಟ್ ಮಾಡಿದ್ದಾರೆ ಮತ್ತು ಆ ಅಕೌಂಟನ್ನು ಈ ಫ್ರಾಡ್ ಅಮೌಂಟ್ ರಿಸೀವ್ ಮಾಡೋಕ್ಕೆ ಬಳಸ್ಕೊಂಡಿದ್ದಾರೆ. ಇವರು ಆಪರೇಟ್ ಮಾಡಿದ ಅಕೌಂಟಲ್ಲಿ 27 ಕೇಸಸ್ ಅದು ಫ್ರಾಡ್ ಅಮೌಂಟ್ ಬಂದಿದೆ. ಅದರಲ್ಲಿ 3 ಕೇಸಸ್ ನಮ್ಮದು ಬ್ಯಾಂಗ್ಳೂರು ಮತ್ತು ತುಮಕೂರ್ದು ಇವೆ. ಬೆಳಗಾವಿದು ಯಾವುದೇ ವಿಕ್ಟಿಮ್ ಇಲ್ಲ ಪ್ರಕರಣಗಳಲ್ಲಿ. ಆದ್ದರಿಂದ ಈ ಒಂದು ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಇದೆ. ಜನರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಈ ಪ್ರಕರಣದ ಹಿನ್ನೆಲೆ ಏನು? ನೀತಿ, ಬೆಳಗಾವಿಯಲ್ಲಿ ಖತರ್ನಾಕ್ ಸೈಬರ್ ವಂಚಕರನ್ನ ಅರೆಸ್ಟ್ ಮಾಡಲಾಗಿದೆ. ಏನು ಚೆನ್ನೈ ಮತ್ತು ಬೆಳಗಾವಿ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸುವ ಮೂಲಕ 3 ಜನ ಖತರ್ನಾಕ್ ಸೈಬರ್ ಒಂದು ಕಳ್ಳರು ಅರೆಸ್ಟ್ ಆಗಿರ್ತಕ್ಕಂಥದ್ದು. ತಮಿಳುನಾಡು ಮತ್ತು ಏನು ಬೆಳಗಾವಿಯ ಪೊಲೀಸರ ಒಂದು ಕಾರ್ಯಾಚರಣೆ ಫಲವಾಗಿ ಏನು ಸೈಬರ್ ವಂಚಕರಿದ್ದಾರೆ ಇವರು ಸಿಕ್ಕಿರ್ತಕ್ಕಂಥದ್ದು. ಇದು ಪ್ರಮುಖವಾಗಿ ಏನಂದ್ರೆ ನೀತಿ, ಸೈಬರ್ ವಂಚಕರು ಏನು ಬೇರೆ ಬೇರೆ ಪ್ಯಾಟರ್ನ್ ನಲ್ಲಿ ಜನಸಾಮಾನ್ಯರಿಗೆ ಕರೆ ಮಾಡಿ ಅವ್ರ ಬ್ಯಾಂಕ್ ಖಾತೆಯಿಂದ ಹಣವನ್ನ ಏನು ಲೂಟಿ ಮಾಡ್ತಾ ಇದ್ರು, ಆ ಲೂಟಿ ಮಾಡಿದಂತ ಹಣವನ್ನ ಏನು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡ್ತಿದ್ರು. ಅಂತ ಒಂದು ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿಕೊಡುವಂತ ಕೆಲಸವನ್ನ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಇವು 3 ಜನ ಆರೋಪಿಗಳು ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಬೆಳಗಾವಿ ನಗರದ ಆರ್ಪಿಡಿ ಕ್ರಾಸ್ ನ ಏನು ಬಿಬಿಎ ಪದವೀಧರಾಗಿರ್ತಕ್ಕಂಥ ಸರ್ವೇಶ್ ಕಿಣೆ ಏನಿದ್ದಾರೆ, ಈತ ಮೇನ್ ಕಿಂಗ್ ಪಿನ್ ಆಗಿರ್ತಕ್ಕಂಥದ್ದು. ಈತನ ಜೊತೆಗೆ ಸಾಥ್ ಕೊಟ್ಟಂತವ್ರು ಏನಂದ್ರೆ ಕುವೆಂಪು ನಗರದ ಅನಿಲ್ ಕೊಲ್ಲಾಪುರ್ ಮತ್ತು ಗಣೇಶ್ಪುರದ ರೋಹನ್ ಕಾಂಬಳೆ ಅನ್ನುವಂಥವ್ರು ಕೂಡ ಈತನಿಗೆ ಸಾಥ್ ಕೊಟ್ಟಿದ್ದಾರೆ. ಕರ್ನಾಟಕದ 3 ಕಡೆ ಅಂದ್ರೆ ಬೆಂಗಳೂರು ಮತ್ತು ತುಮಕೂರು ಸೇರಿದಂತೆ ದೇಶದ ವಿವಿಧ ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ 27 ಪ್ರಕರಣಗಳು ದಾಖಲಾಗಿದ್ದಾವೆ. ಇವರು ಏನು ಸೃಷ್ಟಿ ಮಾಡಿ ಕೊಟ್ಟಂತ ಖಾತೆಗಳೇನಿದಾವೆ, ಆ ಖಾತೆಯಲ್ಲಿ 10 ಕೋಟಿಯಷ್ಟು ಹಣವನ್ನ ಸೈಬರ್ ವಂಚಕರು ಬೇರೆ ಬೇರೆ ಜನಸಾಮಾನ್ಯರ ಹಣವನ್ನ ಏನು ಲೂಟಿ ಮಾಡಿ ಆ ಒಂದು ಖಾತೆಗೆ ವರ್ಗಾವಣೆ ಮಾಡಿದ್ರು. ಖಾತೆಗೆ ವರ್ಗಾವಣೆ ಮಾಡಿದಂತ ಹಣವನ್ನ ಏನು ಸೈಬರ್ ವಂಚಕರು ಅದನ್ನ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ ಅದನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ 1 ಕೋಟಿಗೆ 60,000 ರೂಪಾಯಿ ಕಮಿಷನ್ ಅನ್ನ ಇವರಿಗೆ ಕೊಡ್ತಾ ಇದ್ರು ಅನ್ನೋಂತ ಮಾಹಿತಿ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಜೊತೆಗೆ ಈ ಸೈಬರ್ ವಂಚಕರಿಗೆ ಸಾಥ್ ಕೊಟ್ಟಂತ, ಯಾಕಂದ್ರೆ ಸೈಬರ್ ವಂಚಕರು ಯಾವುದೇ ಒಂದು ಅಕೌಂಟ್ ಅನ್ನು ಹ್ಯಾಕ್ ಮಾಡಿದ್ರೆ ಮತ್ತೊಂದು ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಬೇಕಾಗುತ್ತೆ. ಆ ಒಂದು ಖಾತೆ ಸೃಷ್ಟಿ ಮಾಡಿ ಕೊಡುವಂತ ಕೆಲಸವನ್ನ, ಅಂದ್ರೆ ಸೈಬರ್ ವಂಚಕರು ಎಷ್ಟು ಒಂದು
ಕೃತ್ಯ ಮಾಡ್ತಾ ಇದ್ರು. ಅಷ್ಟೇ ಪ್ರಮಾಣದ ಕೃತ್ಯಕ್ಕೆ ಸಾಥ್ ಕೊಡುವಂತ ಕೆಲಸವನ್ನು ಈ ಆರೋಪಿಗಳು ಮಾಡ್ತಾ ಇದ್ರು. ಹೀಗಾಗಿ ಈಗ ಈ 3 ಆರೋಪಿಗಳನ್ನ ಅರೆಸ್ಟ್ ಮಾಡಿ ಚೆನ್ನೈ ಪೊಲೀಸರಿಗೆ ಚೆನ್ನೈ ಕರ್ಕೊಂಡು ಹೋಗಿದ್ದಾರೆ. ತದನಂತರ ಏನು ಬೆಳಗಾವಿ ಪೊಲೀಸರು ಕೂಡ ಇವರನ್ನು ಮತ್ತೆ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಬೆಳಗಾವಿ ಕೂಡ ಅನೇಕ ಸೈಬರ್ ವಂಚನೆ ಪ್ರಕರಣ ದಾಖಲಾಗಿದ್ದಾವೆ. ಜೊತೆಗೆ ಈ ಹಿಂದೆ ಕೂಡ ಏನು ಬೆಳಗಾವಿಯಲ್ಲಿನೇ ಈ ರೀತಿ ಬ್ಯಾಂಕ್ ಖಾತೆ ಸೃಷ್ಟಿ ಮಾಡಿಸಿದಂತ ಆರೋಪಿಯನ್ನ ಮಂಗಳೂರು ಪೊಲೀಸರು ಬಂದು ಅರೆಸ್ಟ್ ಮಾಡಿರ್ತಕ್ಕಂಥ ಘಟನೆ ಕೂಡ ನಡೆದಿತ್ತು. ಹಾಗಾಗಿ ಸೈಬರ್ ವಂಚಕರ ಏನು ಸಾಥ್ ಕೊಡ್ತಾ ಇದ್ದಂತ 3 ಜನ ಕದಿಮರನ್ನ ಈಗ ಭೇಟಿ ಆಡಿರ್ತಕ್ಕಂಥದ್ದು ನೀತಿ. ಥ್ಯಾಂಕ್ ಯು ಶ್ರೀದತ್ತ ಮನೆ ಡೀಟೇಲ್ಸ್ಗಾಗಿ.